ತಿಂಗಳಿಗೆ 3 ಲಕ್ಷ ಬರಬೇಕು ಅಂತ ಅಂದ್ಕೊಳ್ಳೋಣ. ಅದನ್ನು ಬರೀ 3 ಅಂತ ಬರೆದ್ರೆ ಸಾಕು. ಮನಸ್ಸಿನಲ್ಲಿ 3 ಲಕ್ಷ ಅಂದ್ಕೊಳ್ಳೋಣ, ಬಟ್ ಇಲ್ಲಿ 3 ಅಂತ ಬರೆದ್ರೆ ಸಾಕು. ನಿಮಗೆ ಏನು ಬೇಕೋ ಅದನ್ನೆಲ್ಲವನ್ನು ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ಪ್ರತಿದಿನ ಇಲ್ಲಿ ಬರೆಯೋದೇ ಆದರೆ ನಿಮಗೆ ಇನ್ನೂ ಫಾಸ್ಟಾಗಿ ಆಗುತ್ತೆ. ನಾನು ಅವರಿಗೆ ಬುದ್ಧಿ ಕಲಿಸ್ತೇನೆ, ನಾನು ಅವ್ರಿಗೆ ಪಾಠ ಕಲಿಸ್ತೇನೆ, ನಾನು ರಿವೆಂಜ್ ತೀರಿಸ್ಕೊಳ್ತೇನೆ. ನಿಜವಾಗ್ಲೂ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ಯಾವುದು ಸಿಗಲ್ಲ ಈ ರೀತಿ ಇದ್ದರೆ. ಹಣ ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಕಾರಣ. ವಿ ಆರ್ ಇನ್ ದ ಪಾಸ್ಟ್, ವಿ ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ವಾಟ್ ಹಸ್ ಹ್ಯಾಪನ್ ಬಿಫೋರ್. 8 ಅವರು ನಿದ್ದೆ ಮಾಡಬೇಕು. ಯಾರಾದರೂ ಹೇಳಿದ್ದಾರೆ ಶ್ರೀಮಂತರಾಗಬೇಕಂದ್ರೆ 8 ಅವರ್ ನಿದ್ದೆ ಮಾಡಬೇಕು ಅಂತ? ನಾನು ಹೇಳ್ತಿದ್ದೀನಿ ನೋಡಿ, ಗೋ ಟು ಸ್ಲೀಪ್. ಮಲಗೋದಕ್ಕಿಂತ ಮುಂಚಿತವಾಗಿ ಮತ್ತು ಮಲಗಿ ಎದ್ದ ತಕ್ಷಣ ನಮ್ಮ ಮನಸ್ಸು ಬೇರೆ ಒಂದು ಡೈಮೆನ್ಷನ್ಲಿರುತ್ತೆ. ಆಲ್ಫಾ ಸ್ಟೇಟ್ ಅಂತ ಏನು ಕರೀತಾರೋ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರೊಫೌಂಡ್ ಸ್ಟೇಟ್. ಆ ಟೈಮಲ್ಲಿ ನಾವೇನು ಅಂದುಕೊಳ್ತೇವೋ ಅದೆಲ್ಲ ಇನ್ನೂ ಫಾಸ್ಟಾಗಿ ಇನ್ನೂ ಒಂದು ಎನರ್ಜಿಯಲ್ಲಿ ಆಗುವಂಥದ್ದು. ನಾನು ಎಲ್ಲಿ ಹೋದರಲ್ಲಿ ಅವಕಾಶಗಳು ನನಗೆ ಹೇಗೆ ಬೇಕೋ ಹಾಗೆ ಸೃಷ್ಟಿಯಾಗುತ್ತಿದೆ. ನಾನು ಪರಬ್ರಹ್ಮನ ಸ್ವರೂಪಿ, ನನಗೆ ಎಲ್ಲವೂ ಸಾಧ್ಯ, ನಾನು ಬಲಶಾಲಿ, ನಾನು ಧೈರ್ಯಶಾಲಿ, ನನಗೆ ಎಲ್ಲವೂ ಸಾಧ್ಯ ಅಂತ ಯಾಕೆ ಹೇಳಿರೋದು ನಾನು? ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಹಣ, ಐಶ್ವರ್ಯ, ಸಂಪತ್ತು ಯಾರಿಗೆ ಬೇಡ ಹೇಳಿ? ನಾವೆಲ್ಲರೂ ಕೂಡ ಕಷ್ಟಪಡೋದು ಹಣವನ್ನು ಸಂಪಾದನೆ ಮಾಡೋಕೆ, ನಮ್ಮ ಕುಟುಂಬದ ಜೊತೆ ನೆಮ್ಮದಿಯಾಗಿ ಖುಷಿಯಾಗಿರೋದಕ್ಕೆ. ಆದರೆ ಎಷ್ಟೋ ಜನ ಎಷ್ಟೇ ಕಷ್ಟಪಟ್ಟರೂ ಕೂಡ ಹಣ ಅನ್ನೋದು ಅವ್ರ ಬಳಿ ಇರೋದೇ ಇಲ್ಲ. ಹಣ ಬಂದರೂ ಹೀಗೆ ಬಂದು ಹಾಗೆ ಖರ್ಚಾಗ್ಬಿಡುತ್ತೆ. ಇನ್ನು ಎಷ್ಟೇ ಕಷ್ಟಪಡ್ತಾ ಇದ್ದೀನಿ ಆದರೂ ಕೂಡ ನನ್ನ ಹತ್ರ ದುಡ್ಡೇ ಇರಲ್ವಲ್ಲ, ನಾನು ಅಂದ್ಕೊಂಡಷ್ಟು ಸಂಪಾದನೆ ಮಾಡೋಕೆ ಆಗಲ್ವಲ್ಲ ಅಂತ ಜನ ಕೊರಗ್ತಾ ಇರ್ತಾರೆ, ಬೇಜಾರು ಮಾಡ್ಕೊಳ್ತಿರ್ತಾರೆ, ಕಂಡು ದೇವರುಗಳಿಗೆ ಹರಕೆ ಹೊರತಾ ಇರ್ತಾರೆ. ಇನ್ನು ಯಾರ್ಯಾರು ಏನೇನು ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾರೋ ಅದೆಲ್ಲವನ್ನ ಮಾಡ್ತಿರ್ತಾರೆ. ಬಟ್ ಅಂದರೂ ಕೂಡ ಅವರಿಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ವೀಕ್ಷಕರೇ, ನಾವೇನೇ ಮಾಡಬೇಕಾದ್ರೂ ಕೂಡ ಸರಿಯಾದಂತಹ ಮಾರ್ಗದರ್ಶನ ನಮಗೆ ತುಂಬ ಮುಖ್ಯವಾಗತ್ತೆ. ಹಾಗಾಗಿ ಈ ಹಣಕ್ಕೆ ಸಂಬಂಧಪಟ್ಟ ಹಾಗೆ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಜೀವನದಲ್ಲಿ ನಮಗೆ ಆಗುವಂತಹ ತೊಂದರೆಗಳು ಅದನ್ನು ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ಬೇಕು, ಇದೆಲ್ಲದಕ್ಕೂ ಒಂದು ಉತ್ತಮ ಮಾರ್ಗದರ್ಶನ ತುಂಬಾನೇ ಇಂಪಾರ್ಟೆಂಟ್. ಅಂತಹ ಮಾರ್ಗದರ್ಶನವನ್ನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಕೊಡ್ತೀವಿ. ನಮ್ಮ ಗುರುಗಳು ಹಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ತೊಂದರೆಗಳಿಗೆ ಸರಿಯಾದಂತಹ ಒಂದು ಉಪಾಯ, ಮಾರ್ಗದರ್ಶನವನ್ನ ಕೊಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡಲಿದ್ದಾರೆ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದಿರುವ ಹಾಗೆ ಲಕ್ಷಾಂತರ ಜನರ ದುಡ್ಡಿನ ಸಮಸ್ಯೆಗೆ ಪರಿಹಾರವನ್ನ, ಉತ್ತಮ ಮಾರ್ಗದರ್ಶನವನ್ನ ಕೊಟ್ಟಿರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಇಲ್ಲಿ ತನಕ ಹಣದ ಬಗ್ಗೆ, ಶ್ರೀಮಂತಿಕೆ ಬಗ್ಗೆ, ವಿಶ್ವ ತಂತ್ರ ಮಂತ್ರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರದ ಮುಖಾಂತರ ಯೂನಿವರ್ಸ್ ಹಾದಿಯಲ್ಲಿ ನೀವು ಹೇಳಿಕೊಟ್ಟಂತಹ ಕೆಲವೊಂದು ತಂತ್ರ ಮಂತ್ರಗಳನ್ನು ಅನುಸರಿಸಿ ನಿಮ್ಮ ಮಾರ್ಗದರ್ಶನದಲ್ಲಿ ಹಣದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಶ್ರೀಮಂತರಾಗಿ ಜೀವನ ನಡೆಸ್ತಾ ಇರುವಂತಹ ಲಕ್ಷಾಂತರ ಜನರಿದ್ದಾರೆ. ಕೆಲಸಕ್ಕೆ ಹೋಗ್ತಾ ಇದ್ದವರು ಎಷ್ಟೊಂದು ಜನ ಇವಾಗ ಬಿಸ್ನೆಸ್ ಮಾಡಿ ಉತ್ತಮವಾದಂತಹ ಸಂಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸನಾತನ ಧರ್ಮವನ್ನು ಅನುಸರಿಸಿ ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡು ಒಂದು ಉತ್ತಮ ಜೀವನವನ್ನು ನಡೆಸ್ತಾ ಇರುವಂತಹ ಸಾಕಷ್ಟು ಜನರಿದ್ದಾರೆ. ನಮ್ಮ ಕಾರ್ಯಕ್ರಮದ ಮುಖಾಂತರ, ಕಾರ್ಯಾಗಾರದ ಮುಖಾಂತರ, ನಿಮ್ಮ ಪುಸ್ತಕಗಳ ಮುಖಾಂತರ ಜನರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ತಾ ಬರ್ತಿದ್ದೀರಾ. ಅದನ್ನು ಅನುಸರಿಸಿ ಎಷ್ಟೋ ಜನ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡು ಒಂದು ಉತ್ತಮ ಹಾದಿಯಲ್ಲಿ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಜನರ ಜೀವನ ಬದಲಾವಣೆಗೆ ಕಾರಣೀಕರ್ತರಾಗಿರುವಂತಹ ನಿಮಗೆ ಕೋಟಿ ಕೋಟಿ ನಮನ ಗುರುಗಳೇ. ಇಲ್ಲಿ ತನಕ ಸಾಲದ ಬಗ್ಗೆ, ಶ್ರೀಮಂತಿಕೆ ಬಗ್ಗೆ, ಹಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಅದೇ ರೀತಿಯಾದಂತಹ ಮತ್ತಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೋಬಹುದಾ ಗುರುಜಿ? ಥ್ಯಾಂಕ್ ಯು ಮೇಡಮ್, ಇಟ್ ವಾಸ್ ಅ ಗ್ರೇಟ್ ಕ್ವೆಶ್ಚನ್. ತುಂಬ ಅದ್ಭುತವಾಗಿ ಕೇಳಿದರೆ. ಎಷ್ಟೋ ಕ್ವಾಲಿಟೀಸ್ ಇದ್ದಾವೆ ಲೈಫಲ್ಲಿ. ನಾವು ಚೆನ್ನಾಗಿರಬೇಕು, ನಾವು ಅಂದುಕೊಂಡಾಗೆ ಜೀವಿಸಬೇಕು,
ನಾವು ಹೇಗೆ ಬಯಸ್ತೇವೋ ಹಾಗೆಲ್ಲ ಬದುಕಬೇಕು ಅನ್ನೋದಕ್ಕೆ ಅನೇಕ ಕ್ವಾಲಿಟೀಸ್ ಇದ್ದಾವೆ. ಸೊ ಅದನ್ನೆಲ್ಲ ಅಳವಡಿಸ್ಕೊಂಡಾಗ ನಾವು ನಮ್ಮ ಲೈಫನ್ನು ಅದ್ಭುತವಾಗಿ ಬದುಕ್ಬೋದು. ತುಂಬ ಹೇಳಿದ್ದೇನೆ ಇಲ್ಲಿ ತನಕ. ಇವತ್ತು ಇಲ್ಲಿ ತನಕ ಹೇಳದೇ ಇರೋವಂಥದ್ದು ಕೆಲವು ವಿಚಾರಗಳು ನಿಮಗೆ ತಿಳಿಸ್ತೇನೆ. ಅದಕ್ಕೂ ಮುಂಚಿತವಾಗಿ ಮುಂಬರುವ ವರ್ಕ್ಶಾಪ್ಗೆ ಬರುವಂಥವರು ಎಲ್ಲರೂ ಬರಬೇಕಂತಂದರೆ 3 ನಿಂಬೆಹಣ್ಣನ್ನು ತೆಗೆದುಕೊಂಡು ಬರಬೇಕು. 3 ಇಡೀ ಕಲ್ಲುಪ್ಪು, ನವಧಾನ್ಯಗಳು ಮತ್ತು 2 ಮಣ್ಣಿನ ದೀಪ ಹಾಗೂ ನಿಮ್ಮ ಸಾಲಗಳನ್ನೆಲ್ಲವನ್ನು ಈ ರೀತಿ ಹಳದಿ ಕಲರ್ ಪೇಪರ್ನ ಮೇಲೆ ಬರೆದುಕೊಂಡು ಬ್ಲ್ಯಾಕ್ ಇಂಕಲ್ಲಿ ಬರೆದುಕೊಂಡು ಆಮೇಲೆ ಬರೆದಾದ್ಮೇಲೆ ಎಲ್ಲ ಮೂಲೆಗಳಿಗೂ ನೋಡಿ ಈ ರೀತಿ ಪೇಪರ್ ಇದೆಯಲ್ವಾ, ಈ ಎಲ್ಲ ಭಾಗಗಳಿಗೂ 4 ಮೂಲೆಗಳಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ಒಂದು ರೆಡ್ಡಿಂಗ್ ಪೆನ್ನನ್ನು ನಿಮ್ಮ ಜೊತೆ ತೆಗೆದುಕೊಂಡು ಬರಬೇಕು. ಎಲ್ಲರೂ ಬಿಳಿ ವಸ್ತ್ರದಲ್ಲಿ ವೈಟ್ ಕಲರ್ ಡ್ರೆಸ್ಸಲ್ಲಿ ಬರಬೇಕು. ಆಮೇಲೆ ಎಲ್ಲ ಬರಬೇಕು ಅಂತಂದರೆ ಇನ್ನೊಂದು ಮಾಡಬೇಕು. ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ನಿಮಗೇನು ಬೇಕೋ, ಸಪೋಸ್ ನನಗೆ ಇಷ್ಟು ದುಡ್ಡು ಬೇಕು, ಅಥವಾ ನನಗೆ ಮನೆ ಕಟ್ಟಬೇಕು, ಅಥವಾ ಯಾವುದೋ ಒಂದು ಕೋರ್ಟ್ ಕೇಸ್ ಸಾಲ್ವ್ ಆಗಬೇಕು, ಅಥವಾ ಇನ್ಯಾವುದೇ ವಿಚಾರ ಇರ್ಬೋದು, ಅದನ್ನು ನೀವು ಎಡಗೈನ ತೋಳಿನ ಮೇಲೆ ಈ ಭಾಗದಲ್ಲಿ ಬರೆದುಕೊಂಡು ಬರಬೇಕು. ಈಗ ಇದೇನೋ ಪ್ಯಾರಾಗ್ರಾಫ್ ಗಟ್ಟಲೆ ಬರ್ಕೊಂಡು ಬರಬೇಕು, ಜಾಸ್ತಿ ಬರೆಯೋದಿದೆ, ಹೇಗೆ ಬರೆಯೋದು ಅಂತ ನೀವು ಕೇಳ್ಬೋದು. ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ಕೇವಲ ಒಂದು ಡಾಟ್, ಒಂದು ಚುಕ್ಕೆ ಇಟ್ಟರೂ ಸಾಕು, ಅದು ಯೂನಿವರ್ಸ್ಗೆ ಗೊತ್ತಿರುತ್ತೆ. ನೀವೆಲ್ಲ ಬರೀಬೇಕು ಅಂತಂತೇನಿಲ್ಲ. ಸಪೋಸ್ ಈಗ ನನಗೆ ತಿಂಗಳಿಗೆ 3 ಲಕ್ಷ ಬರಬೇಕು ಅಂತ ಅಂದ್ಕೊಳ್ಳೋಣ. ಅದನ್ನು ಬರೀ 3 ಅಂತ ಬರೆದ್ರೆ ಸಾಕು. ಮನಸ್ಸಿನಲ್ಲಿ 3 ಲಕ್ಷ ಅಂದ್ಕೊಳ್ಳೋಣ, ಬಟ್ ಇಲ್ಲಿ 3 ಅಂತ ಬರೆದ್ರೆ ಸಾಕು. ನಿಮಗೆ ಏನು ಬೇಕೋ ಅದನ್ನೆಲ್ಲವನ್ನು ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ಪ್ರತಿದಿನ ಇಲ್ಲಿ ಬರೆಯೋದೇ ಆದರೆ ನಿಮಗೆ ಇನ್ನೂ ಫಾಸ್ಟಾಗಿ ಆಗುತ್ತೆ. ಇವೆಲ್ಲ ಸಬ್ಕಾನ್ಷಿಯಸ್ ಮೈಂಡು ಪ್ರೋಗ್ರಾಮಿಂಗ್, ಸಾಫ್ಟ್ವೇರ್ ಮಾಡೋದು ಹೇಗೆ, ಪ್ರೋಗ್ರಾಮ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನಾನು ಹೇಳ್ಕೊಡೋವಂಥದ್ದು. ಸೊ ಇದನ್ನು ನೀವು ಬರೆದುಕೊಂಡು ಕ್ಲಾಸ್ಗೆ ಬರಬೇಕು. ಸೊ ಮೇಡಮ್ ಕೇಳಿದ್ರು ಯಾವ ಕ್ವಾಲಿಟೀಸ್ ಇದ್ದರೆ ನಾವು ಇನ್ನೂ ಅದ್ಭುತವಾಗಿ ಜೀವನವನ್ನು ಜೀವಿಸ್ಬೋದು ಅಥವಾ ಹಣ ಆಸ್ತಿ ಐಶ್ವರ್ಯಗಳನ್ನು ಮಾಡ್ಬೋದು ಅನ್ನೋವಂಥದ್ರ ಬಗ್ಗೆ. ನೋಡಿ, ಯಾವಾಗ ನಾವು ಮಕ್ಕಳಲ್ಲಿರೋ ಕೆಲವು ಕ್ವಾಲಿಟೀಸ್ ಇದ್ದಾವೆ, ಆ ಮಕ್ಕಳಲ್ಲಿರೋ ಕೆಲವು ಕ್ವಾಲಿಟೀಸ್ನ ಯಾವಾಗ ನಮ್ಮ ಒಂದು ಫಿನಾನ್ಷಿಯಲ್ ಲೈಫ್ಗೆ ಅಥವಾ ನಮ್ಮ ಲೈಫ್ಗೆ ಬದುಕಿಗೆ ಅಳವಡಿಸ್ಕೊಳ್ತೇವೋ ಆಗ 100% ನಾವು ಕೋರಿದ್ದೆಲ್ಲ ನಮಗೆ ಸಿಕ್ಬಿಡುತ್ತೆ. ನೋಡಿ, ಮಕ್ಕಳಿದ್ದಾರೆ ನಮ್ಮ ಮನೆಗಳಲ್ಲಿ, ಸಪೋಸು 1 ವರ್ಷದ ಕೆಳಗಡೆನೋ ಅಥವಾ 2 ವರ್ಷ ಕೆಳಪಟ್ಟವ್ರು ಮಕ್ಕಳಿರ್ತಾರೆ. ಅವ್ರೇನಾದರೂ ಕೇಳ್ತಾರ ನಮ್ಮನ್ನು, ಟೈಮಿಗೆ ಊಟ ಕೊಡು ಅಂತ ಕೇಳ್ತಾರ, ಅಥವಾ ಸ್ನಾನ ಮಾಡಿಸು ಅಂತ ಕೇಳ್ತಾರ, ಅಥವಾ ಮಲಗಿಸು ಅಂತ ಕೇಳ್ತಾರ, ಅಥವಾ ಮಲಗಬೇಕಂತಂದರೆ ಜೋಗುಳ ಆಡು ಅಂತ ಕೇಳ್ತಾರ? ಅಲ್ಲ, ನನಗೆ ಹೇಳಿ, ಅವ್ರೇನಾದರೂ ಕೇಳ್ತಾರ? ಎಲ್ಲ ನಾವೇ ಮಾಡ್ತೀವಿ. ಯಾಕೆ? ಆಮೇಲೆ ಯಾಕದು ಚಿಕ್ಕ ಮಕ್ಕಳು ಮಾತ್ರ ದೇವರು ಅಂತ ಹೇಳ್ತೇವೆ? ಅವ್ರಿಗೇನೂ ಗೊತ್ತಿಲ್ಲ, ಇನ್ನೂ ಸ್ಕೂಲ್ಗೂ ಹೋಗಲಿಲ್ಲ, ಯಾವ ನಾಲೆಡ್ಜು ಇಲ್ಲ, ಯಾವ ಇಂಗ್ಲೀಷು ಗೊತ್ತಿಲ್ಲ, ಕನ್ನಡನೂ ಬರಲ್ಲ, ಎಂಥದೂ ಬರಲ್ಲ, ಅವ್ರಿಗೇನಂತಲೇ ಗೊತ್ತಿಲ್ಲ. ಬಟ್ ಆದರೂ ಅವ್ರನ್ನ ದೇವರು ಅಂತೇವೆ. ಆ ಸ್ವಭಾವವನ್ನು ನಾವು ಯಾವಾಗ ಪಡ್ಕೊಳ್ತೇವೋ ಆಗ ಮಾತ್ರ ನಮಗೆ ದೇವ್ರ ರೀತಿ ಬದುಕೋದಕ್ಕೆ ಸಾಧ್ಯ, ಹಾಗೂ ನಾವೇನೇನು ಪಡ್ಕೋಬೇಕು ಅದೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಒನ್ ಆಫ್ ದ ಫಸ್ಟ್ ಕ್ವಾಲಿಟೀಸ್ ಆಫ್ ಅ ಚೈಲ್ಡ್, ಒಂದು ಚಿಕ್ಕ ಮಗುವಿನ ಅಥವಾ ದೇವರ ಕ್ವಾಲಿಟಿ ಇದು, ವಿಶ್ವದ ಕ್ವಾಲಿಟಿ ಇದು. ಏನು ಗೊತ್ತಾ? ಮರೆಯೋ ಅಂಥದ್ದು. ಯಾವಾಗ ನಾವು ಮರೆಯೋದನ್ನು ಕಲಿತೇವೋ ಆಗ ಖಂಡಿತವಾಗಿಯೂ ನಮ್ಮ ಲೈಫ್ಗೆ ಏನು ಬೇಕೋ ಅದೆಲ್ಲ ಸಿಗ್ತಾ ಹೋಗುತ್ತೆ. ಹಾಗಾದರೆ ಏನನ್ನು ಮರಿಬೇಕು? ಯು ಕುಡ್ ಬಿ ವಂಡ್ರಿಂಗ್, ಏನು ಮರಿಬೇಕು ಸ್ವಾಮಿ? ಏನು ಮರೆತರೆ ದುಡ್ಡು ಬರುತ್ತೆ? ಏನು ಮರೆತೋದ್ರೆ ನಮಗೇನು ಸಿಗಬೇಕು ಅದೆಲ್ಲ ಸಿಗುತ್ತೆ? ಯಾವುದೆಲ್ಲ ಕಹಿ ಘಟನೆಗಳು ಅಂತೇನಿದೆಯೋ, ಅಥವಾ ಬ್ಯಾಡ್ ಥಿಂಗ್ಸ್, ಬ್ಯಾಡ್ ಪಾಸ್ಟ್, ಏನೆಲ್ಲ ನಡೆದೋಗಿದೆಯೋ, ಯಾವುದೆಲ್ಲ ಕೆಟ್ಟದ್ದು, ಇದು ನಡಿಬಾರ್ದಿತ್ತು, ಇದರಿಂದ ತುಂಬ ನೋವಾಗ್ಬಿಟ್ಟಿದೆ ಅಂತ ಏನಿದೆಯೋ ಅದನ್ನೆಲ್ಲ ನಾವು ಯಾವಾಗ ಮರೆಯೋದಕ್ಕಾಗುತ್ತೋ ಅಥವಾ ಅದನ್ನು ಕ್ಷಮಿಸೋದಕ್ಕಾಗುತ್ತೋ ಆಗ ಮಾತ್ರ ಮುಂದಿನ ಲೈಫಲ್ಲಿ ನಮಗೇನು ಬೇಕೋ ಅದೆಲ್ಲ ಸಿಕ್ಬಿಡುತ್ತೆ. ಅದಕ್ಕೆ ನಾನು ತುಂಬ ಸಲ ಹೇಳಿದ್ದೇನೆ, ಚಿಂತಾಯಶ್ಚ ಚಿತಾಯಶ್ಚ ಬಿಂದುರೇಖೋ ವಿಶಿಷ್ಯತೆ, ಚಿತಾದಹತಿ ನಿರ್ಜೀವಂ ಚಿಂತಾತು ಸಜೀವಕಂ. ಚಿತೆಯನ್ನು ಸುಡುವಂಥದ್ದು ಯಾವುದು ಗೊತ್ತಾಗ್ತಿದೆಯಾ? ಸೊ ಸಜೀವವನ್ನು ಸುಡುವಂಥದ್ದು ಯಾವುದು? ಇನ್ನೂ ಬದುಕೇ ಇದ್ದೀವಿ, ಆಗಲೇ ಸುಟ್ಟಾಕ್ಬಿಡುತ್ತಂತೆ ಈ ಚಿಂತೆ ಅನ್ನುವಂಥದ್ದು. ಸೊ ಹಾಗಾಗಿ ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಸೊ ಮಕ್ಕಳು ನೀವು ನೋಡಿ,
ತಂದೆ ತಾಯಿಯಾದ ನಾವು ಏನೋ ತಪ್ಪು ಮಾಡಿದಾಗ ಸಡನ್ನಾಗಿ ಹೊಡಿತೀವಿ ಅಥವಾ ಬೈತೀವಿ. ಬಟ್ ಮಕ್ಕಳು ಅವಾಗ ಅಳ್ತಿರ್ತಾರೆ, ಅದು ಜಸ್ಟ್ ಆ ಮೊಮೆಂಟ್ ಅಷ್ಟೇ. ಇನ್ನು 5 ನಿಮಿಷ 10 ನಿಮಿಷ ನಾವು ಹೊರಗಡೆ ಹೋಗಿ ಒಳಗಡೆ ಬರೋ ಅಷ್ಟರಲ್ಲಿ ಪಾಪ ಅಮ್ಮ ಅಂತ ಓಡ್ ಬಂದು ತಪ್ಕೊಳ್ತಾರೆ, ಮುತ್ಕೊಳ್ತಾರೆ. ಐ ಡೋಂಟ್ ರಿಮೆಂಬರ್ ಎನಿಥಿಂಗ್ ಅಟ್ ಆಲ್. ನೆನ್ನೆ ಆಗಿರೋದು ಜ್ಞಾಪಕನೇ ಇರಲ್ಲ. ನೆನ್ನೆ ಅಲ್ಲ, 10 ನಿಮಿಷದ ಹಿಂದ್ಗಡೆ ಆಗಿರೋದೇ ಜ್ಞಾಪಕ ಇರಲ್ಲ. Imagine the quality of God, quality of universe, so pristine, so beautiful, so wonderful ಅಲ್ವಾ. ಬಟ್ ಇಮ್ಯಾಜಿನ್ ನಾವು ಎಲ್ಲ ಬುದ್ಧಿ ಇದೆ, ಸ್ವೇಚ್ಛೆ ಇದೆ, ಎಲ್ಲ ಗೊತ್ತಿದೆ, ತುಂಬ ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೂ ಯಾವುದೋ ಒಂದು ಘಟನೆ ಎಷ್ಟೋ ತಿಂಗಳುಗಳ ಹಿಂದ್ಗಡೆ ಅಥವಾ ಎಷ್ಟೋ ವರ್ಷಗಳ ಹಿಂದ್ಗಡೆ ನಡೆದಿರೋವಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿರ್ತೀವಿ. ಇನ್ನೂ ವರ್ಸ್ಟ್ ಏನು ಗೊತ್ತಾ, ನಾನು ಅವ್ರಿಗೆ ಬುದ್ಧಿ ಕಲಿಸ್ತೇನೆ, ನಾನು ಅವ್ರಿಗೆ ಪಾಠ ಕಲಿಸ್ತೇನೆ, ನಾನು ರಿವೆಂಜ್ ತೀರಿಸ್ಕೊಳ್ತೇನೆ. ನಿಜವಾಗ್ಲೂ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ಯಾವುದು ಸಿಗಲ್ಲ ಈ ರೀತಿ ಇದ್ದರೆ. ಎಲ್ಲದಕ್ಕೂ ಜಡ್ಜ್ ಅಂತ ಒಬ್ಬ ಇದ್ದಾನೆ, ಅವನೇ ದೇವರು, ಯೂನಿವರ್ಸು. ಅವನಿಗೆ ಬಿಟ್ಬಿಡೋಣ, ಅವನ ಕೆಲಸ ಅವನು ಮಾಡೇ ಮಾಡ್ತಾನೆ. ಈಗ ಯಾರೆಲ್ಲ ನಮಗೆ ದ್ರೋಹ ಮಾಡಿದಾರೋ ಅಥವಾ ಯಾರಿಂದ ನಾವು ದ್ರೋಹಕ್ಕೆ ಒಳಪಟ್ಟಿದ್ದೀವೋ, ಯಾರಿಂದ ನಾವು ಕಷ್ಟಪಟ್ಟಿದ್ದೀವೋ, ಯಾರಿಂದ ಮೋಸ ಹೋಗಿದ್ದೀವೋ ಅಥವಾ ಯಾರಿಂದ ಏನೆಲ್ಲ ಆಗಬಾರ್ದಿತ್ತೋ ಅದು ಆಗೋಗಿದೆಯೋ ಅದನ್ನೆಲ್ಲ ನಾವು ಮಾತ್ರ ನೋಡಿರೋದಲ್ಲ, ಅದೆಲ್ಲ ಅವನು ನೋಡ್ಬಿಟ್ಟಿದ್ದಾನೆ. ಅವನ ಹತ್ರ ಎಲ್ಲದಕ್ಕೂ ರೆಕಾರ್ಡ್ ಇದೆ. ಅವ್ರಿಗೆ ಏನು ಬೇಕೋ ನೀವು ಅಂದ್ಕೊಳ್ಳೋಕ್ಕಿಂತ ಕೆಟ್ಟದಾಗಿ ಅವ್ರಿಗೆ ಶಿಕ್ಷೆ ಅವ್ನು ಕೊಟ್ಟೇ ಕೊಡ್ತಾನೆ. ಅವ್ನು ಬಿಟ್ಬಿಟ್ಟು ನಾವು ಮುಂದೆ ಹೋಗ್ತಿರ್ಬೇಕು. ಕಮಾನ್ಯಾ, ನಮ್ಮ ಲೈಫ್ ಓಕೆ. ಆಮೇಲೆ ಅದೊಂದೇ ಅಲ್ಲ, ನಾವು ಮಿಸ್ಟೇಕ್ ಮಾಡಿರ್ತೀವಲ್ಲ, ಅದಾಗಬೇಕು ಅಂತಂದರೆ ನಮ್ಮ ಜ್ಞಾನ ಎಲ್ಲಿತ್ತು, ನಮ್ಮ ಚೇತನ ಎಲ್ಲಿತ್ತು, ನಮ್ಮ ಬುದ್ಧಿ ಎಲ್ಲಿತ್ತು, ನಾವು ಅದರಲ್ಲಿ ಏನೋ ಪಾಲ್ದಾರರಾಗ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ಇಟ್ಸ್ ನಾಟ್ ಜಸ್ಟ್ ದೆಮ್ ಬಟ್ ವಿ ಆಲ್ಸೋ. ಸೊ ನಾವು ತಿದ್ಕೋಬೇಕು, ಇನ್ನು ಮುಂದೆ ಆದರೂ ಜಾಗ್ರತೆ ಇರಬೇಕು. ಸೊ ಓಕೆ, ಏನೋ ಆಗಿದ್ದು ಆಗೋಗ್ಬಿಟ್ಟಿರುತ್ತೆ, ನಮ್ಮ ತಪ್ಪಿಲ್ಲ ಅಂತಂದರೂ ಅವ್ರದ್ದೇ ತಪ್ಪಿದೆ ಅಂತ ಅಂದ್ಕೊಂಡ್ರು ಆ ಶಿಕ್ಷೆ ಕೊಡೋದಕ್ಕೆ ಅಂತಂದ ಯೂನಿವರ್ಸು ಯಮನ ಯಮನ ಸೃಷ್ಟಿ ಮಾಡಿದೆ. ಹಾಗೇ ಯಮನ ಪರಿವಾರವೂ ಇದೆ. ಅದಕ್ಕೆ ಎಷ್ಟೋ ಲೋಕಗಳಿದ್ದಾವೆ ಅವರಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತಂತೇಳಿ ಬಿಟ್ಬಿಟ್ಟು ಮುಂದೆ ಹೋಗ್ತಿರ್ಬೇಕು. ಆಗ ಮಾತ್ರ ನಾವು ಮುಂದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಣ ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಕಾರಣ. ವಿ ಆರ್ ಇನ್ ದ ಪಾಸ್ಟ್, ವಿ ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ವಾಟ್ ಹಸ್ ಹ್ಯಾಪನ್ ಬಿಫೋರ್. ಅಯ್ಯೋ ಹಿಂಗೆ ಆಗಬಾರ್ದಿತ್ತು, ಅಯ್ಯೋ ವ್ಯಾಪಾರ ಹಿಂಗೆ ಮಾಡಬಾರ್ದಿತ್ತು, ಅಯ್ಯೋ ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ಅಯ್ಯೋ ನಾನು ಓದಬೇಕಿತ್ತು, ಅಯ್ಯೋ ನಾನು ಇವ್ರನ್ನ ಮದುವೆ ಆಗಬಾರ್ದಿತ್ತು, ಅಥವಾ ಮದುವೆ ಆಗಬೇಕಿತ್ತು, ಅಥವಾ ಈಗ ಮಾಡಬೇಕಿತ್ತು. ಇವೆಲ್ಲ ಪತ್ತುಗಳನ್ನೆಲ್ಲ ತೆಗೆದು ಆಚೆ ಬಿಸಾಕಿ ಇನ್ನು ಮುಂದೆ ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ನಮಗೇನು ಬೇಕೋ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಆಗುತ್ತೆ. ಇದು ಫಸ್ಟ್ ಕ್ವಾಲಿಟಿ. ಎರಡನೇ ಕ್ವಾಲಿಟಿ ಎಷ್ಟು ಅದ್ಭುತ ಕ್ವಾಲಿಟಿ ಗೊತ್ತಾ ಇದು. ತುಂಬ ದೊಡ್ಡ ಪ್ಲ್ಯಾನ್ಸ್ ಏನೂ ಇರೋದಿಲ್ಲ, ಎಲ್ಲ ಟೈಮಲ್ಲೂ ಸಿಂಪಲಾಗಿರಬೇಕು, ಸಂತೋಷವಾಗಿರೋದಕ್ಕೆ ಅದೇ ಕಾರಣ. ಈ ನೀವು ಮಕ್ಕಳು ನೋಡಿ, ಅವ್ರಿಗೆ ಆಟ ಆಡ್ತಿರ್ತಾರೆ, ನಮಗದು ಫನ್ನಿ ಅನಿಸುತ್ತೆ. ಐ ಮೀನ್ ಹೌ ಕ್ಯಾನ್ ಸಂಬಡಿ ಪ್ಲೇ ವಿತ್ ಮಣ್ಣಲ್ಲಿ ಹೇಗೆ ಸಂತೋಷ ಸಿಗುತ್ತೆ. ಮಣ್ಣಲ್ಲಿ ಏನೋ ಮಾಡ್ತಿರ್ತಾರೆ, ಅದೇನೋ ಮೈ ಮೇಲೆಲ್ಲ ಹಾಕ್ಕೊಳ್ತಿರ್ತಾರೆ, ಏನೇನೋ ಗುಡ್ಡೆ ಕಟ್ಟೋದು. ಸಮ್ಟೈಮ್ಸ್ ಐ ಟೇಕ್ ಮೈ ಚಿಲ್ಡ್ರನ್, ನನ್ನ ಮಕ್ಕಳನ್ನ ಮಂಗಳೂರಲ್ಲಿರೋದಕ್ಕೆ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗ್ತೇನೆ. ಆ ಮರಳಲ್ಲಿ ಕಟ್ತಾ ಇರ್ತಾರೆ, ಮನೆ ಕಟ್ತಿರ್ತಾರೆ. ನೋಡಿದ್ದು ಡ್ಯಾಡಿ ಇದು ಪ್ಯಾಲೇಸ್ ಅಂತಾರೆ, ಇದು ಅರಮನೆ ಅಂತಾರೆ, ಏನೇನೋ ದಾರಿ ಮಾಡೋದು, ಅದಕ್ಕೆ ನೀರು ಹೋಗೋ ಥರ ಮಾಡೋದು ನೋಡಿ. ಆ ಮರಳಲ್ಲಿ ಅಷ್ಟು ಸಂತೋಷ ಇದೆ. ಆಮೇಲೆ ಏನೋ ಪೇಪರ್ ಕೊಟ್ಟರೆ ಪೇಪರಲ್ಲಿ ಆಡ್ತಿರ್ತಾರೆ. ಈ ಮನೆಯಲ್ಲಿ ಏನಿದೆಯೋ ಎಲ್ಲ ಕಿತ್ತೋಗಿರೋದು ಅಂಥದ್ದೇ ಅವ್ರಿಗೆ ಆಟ ಆಗಿರುತ್ತೆ. ಐ ಮೀನ್ ಲಿಟ್ರಲಿ ದೇ ಫೈಂಡ್ ಹ್ಯಾಪಿನೆಸ್ ಇನ್ ಎವ್ರಿ ಲಿಟಲ್ ಥಿಂಗ್ ದಟ್ ದೇ ಹ್ಯಾವ್. ಇಟ್ಸ್ ನಾಟ್ ದಟ್ ಓಕೆ ಅವ್ರಿಗೆ ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ. ಸೀರಿಯಸ್ಲಿ ನಾನು ನಿಮ್ಮನ್ನೊಂದು ಕ್ವೆಶನ್ ಕೇಳ್ತೇನೆ, ನಾವೆಲ್ಲರೂ ಜಾಸ್ತಿ ಹ್ಯಾಪಿಯಾಗಿದ್ದಿದ್ದು ಯಾವಾಗ? ನಮಗೆ ರೋಲ್ಸ್ ರಾಯ್ಸ್ ಯಾವುದೋ ಗೊತ್ತಾದಾಗಲ, ರೇಂಜ್ ರೋವರ್ ಬಂದಾಗಲ, ಅಥವಾ ಜಮೀನು ತೆಗೆದುಕೊಂಡಾಗಲ, ಅಥವಾ ಮನೆ ಕಟ್ಟಿದಾಗಲ, ಮದುವೆ ಆದಾಗಲ, ಅಥವಾ ಏನು ಫಾರಿನ್ಗೆ ಹೋದಾಗಲ, ಫ್ಲೈಟಲ್ಲಿ ಹೋದಾಗಲ, ಯಾವಾಗ ನಮಗೆ ಹ್ಯಾಪಿಯಾಗಿದ್ದಿದ್ದು? ನಾವು ಚಿಕ್ಕ ಪುಟ್ಟ ಮಕ್ಕಳಾಗಿದ್ದಾಗ. ಯಾವಾಗ ದುಡ್ಡು ಅನ್ನೋದು ಗೊತ್ತೇ ಇರಲಿಲ್ವೋ, ಯಾವಾಗ ಶ್ರೀಮಂತ ಅಂತಂದರೆ ಈ ರೀತಿ ಮನೆ ಇರಬೇಕು, ಈ ರೀತಿ ಬಟ್ಟೆ ಹಾಕಬೇಕು ಅಂತ ಗೊತ್ತಿಲ್ಲದೇ ಇತ್ತೋ. ಇನ್ಫ್ಯಾಕ್ಟ್ ಬಟ್ಟೆ ಹಾಕದೇ ಇದ್ದಾಗಲೇ ನಮಗೆ ಹೆಚ್ಚು ಸಂತೋಷ ಇದ್ದಿದ್ದು. ಇನ್ನೊಂದು ಗೊತ್ತಿರಲಿ,
ಈ ಕಲಿಯುಗ ಬಿಟ್ಟು ಹೋಗ್ಬೇಕಂತಂದರೆ ಮತ್ತೆ ಬಟ್ಟೆ ತೆಗಿತಾರೆ ನಮ್ಮ ಸಾವಲ್ಲಿ. ಆವಾಗಲೇ ನಾವು ಮತ್ತೆ ಹೆಚ್ಚು ಸಂತೋಷವಾಗಿರೋದು. ಎಲ್ಲಿ ತನಕ ಈ ಪ್ರಾಪಂಚಿಕ ಸುಖಗಳು ಅಥವಾ ಈ ಕಲಿ ಇರುವಂಥ ತತ್ವಗಳನ್ನು ನಾವು ಮೈ ಮೇಲೆ ಹಾಕ್ಕೊಳ್ತಿರ್ತೇವೋ ಅಲ್ಲಿ ತನಕ ನಮಗೆ ನೆಮ್ಮದಿ ಸುಖ ಸಂತೋಷ ಯಾವುದೂ ಸಿಗಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ಲಿಟಲ್ ಒನ್ಸ್ ದ್ಯಾಟ್ ಟು ಲಿವ್ ಅ ಸಿಂಪಲ್ ಲೈಫ್. ಸೊ ನಮಗೆ ಸಾಲ ಆಗಿರೋದು ಇವತ್ತು ನಾವು ಸಿಂಪಲ್ಲಾಗಿ ಬದುಕದೇ ಇರೋ ಕಾರಣನೇ. ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಆ ಮನೆ ಆಗ್ಬೋದು, ಆ ಕಾರ್ ಆಗ್ಬೋದು, ಅಥವಾ ನೀವು ಮಾಡಿರೋ ಖರ್ಚು ಆಗ್ಬೋದು. ವಾಸ್ ಇಟ್ ರಿಯಲಿ ನೀಡೆಡ್? ಯು ಆಸ್ಕ್ ಯುವರ್ ಸೆಲ್ಫ್. Everything that was a want become a debt. Everything that used for need will become an asset. So ಹಾಗಾಗಿ fundamentally we have made a blunders in fact, not just one mistake but plenty of mistakes. So we need to correct them all. So we need to lead a simple life. ನನ್ನ ಎಕ್ಸಾಂಪಲ್ ನಾನು ಕೊಡೋದಾದರೆ, ನನ್ನ ಹತ್ರ ಹೆಚ್ಚು ಬಟ್ಟೆಗಳಿಲ್ಲ, ಆಮೇಲೆ ಅವಶ್ಯಕತೆ ಇಲ್ಲ, ಹೆಚ್ಚು ಸ್ಲಿಪ್ಪರ್ಸ್ ಇಲ್ಲ, ಹೆಚ್ಚು ಸ್ಯಾಂಡಲ್ಸ್ ಇಲ್ಲ, ಆಮೇಲೆ ನನಗೆ ಬೇಕು ಅಂತ ಅನಿಸ್ಲೂ ಇಲ್ಲ. ಒಂದು ಸಿಂಪಲ್ ಕಾರು, ಒಂದು ಸಿಂಪಲ್ ಮನೆ ಅಷ್ಟೇ. ಐ ಲವ್ ದಿಸ್ ಸಿಂಪಲ್ ಲೈಫ್. ಎಕ್ಸಾರ್ಬಿಟೆಂಟ್ ಆ ಥರ ಅವಶ್ಯಕತೆ ನನಗೆ ಅನಿಸ್ಲಿಲ್ಲ. ನನಗೆ ಖುಷಿ ಬಂದಾಗ ಹಿಮಾಲಯಕ್ಕೆ ಹೋಗ್ತಿರ್ತೇನೆ, ಧ್ಯಾನ ಮಾಡೋಕ್ಕೆ ಹೋಗ್ತಿರ್ತೇನೆ, ಅಥವಾ ಬೇಕು ಅಂದಾಗ ಓಕೆ ಅಬ್ರಾಡ್ ಆಚೆ ಈಚೆ ಓಡಾಡ್ಕೊಂಡು ಬರ್ಬೋದು, ದಟ್ಸ್ ಫೈನ್. ಬಟ್ ಹೋಗಲೇಬೇಕು, ಮಾಡಲೇಬೇಕು, ಹೀಗೇ ಇರಬೇಕು, ಹೀಗಿದ್ದರೆ ಮಾತ್ರ ನಾನು ಹ್ಯಾಪಿಯಾಗಿರ್ತೇನೆ, ದೆನ್ ಐ ಡೋಂಟ್ ಥಿಂಕ್ ಐ ಆಮ್ ಅ ಇವಾಲ್ವ್ಡ್ ಪರ್ಸನ್. ನಾನು ಎನ್ಲೈಟನ್ಡ್ ಬೀಯಿಂಗ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಈ ಬಟ್ಟೆಯಲ್ಲೂ ಹ್ಯಾಪಿಯಾಗಿರ್ತೇನೆ, ಬಟ್ಟೆ ಇಲ್ಲ ಅಂತಂದರೂ ಹ್ಯಾಪಿಯಾಗಿರ್ತೇನೆ. ಬಿಕಾಸ್ ಹ್ಯಾಪಿನೆಸ್, ಈ ಸಂತೋಷ, ನೆಮ್ಮದಿ, ಶಾಂತಿ ಅನ್ನುವಂಥದ್ದು ಒಳಗಡೆ ಇರೋ ವಸ್ತುವೇ ಆಗಲಿ, ಇನ್ನೆಲ್ಲೋ ಹೊರಗಡೆ ಇದೆ ಅಂತ ಕೊಂಡ್ಕೊಂಬರ್ಬೇಕು ಅಥವಾ ಅದಿದ್ರೇ ನಾನು ಈಗಿರೋದಕ್ಕೆ ಸಾಧ್ಯ ಅಂತಂದರೆ ದೆನ್ ಐ ವಿಲ್ ಬಿಕಮ್ ಅ ನಾರ್ಮಲ್ ಫೀಬಲ್ ಹ್ಯೂಮನ್ ಬೀಯಿಂಗ್. ಸೊ ನಾವೆಲ್ಲರೂ ದೇವರ ತತ್ವದಲ್ಲಿ, ಯೂನಿವರ್ಸ್ನ ತತ್ವದಲ್ಲಿ ಬದುಕಬೇಕು. ಈ ಮಗುವಿನಲ್ಲಿ ಈ ಎರಡನೇ ಕ್ವಾಲಿಟಿಯನ್ನು ನಾನೇನು ಹೇಳ್ತಿದ್ದೀನೋ ಇದು ತುಂಬ ತುಂಬ ಮುಖ್ಯ. ತುಂಬ ಯೋಜನೆಗಳೇನೋ ಅವಶ್ಯಕತೆ ಇಲ್ಲ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಆ ವರ್ಷದಲ್ಲಿ ಹಂಗೆ ಮಾಡ್ತೀನಿ, ಈ ವರ್ಷದಲ್ಲಿ ಹಿಂಗೆ ಮಾಡ್ತೀನಿ. ಡೋಂಟ್ ಗೋ ಬಿಹೈಂಡ್ ಆಲ್ ದ್ಯಾಟ್. ಐ ಮೀನ್ ಇಟ್ಸ್ ನಾಟ್ ನೀಡೆಡ್ ಬಿಕಾಸ್ ಯು ಆರ್ ಟೆಂಪರರಿ. ನಾವು ಪರ್ಮನೆಂಟ್ ಅಲ್ವಲ್ಲಪ್ಪ. ಏನಿಲ್ಲೇ ಜಾಂಡ ಹೊಡ್ಕೊಂಡು ಇದ್ಬಿಡ್ತೀವ ಯಾವತ್ತೂ ಸಾಯಿದೆ. ಸೊ ಈ ಟೆಂಪರರಿ ಬದುಕಿಗೆ ಇವೆಲ್ಲ ಅವಶ್ಯಕತೆ ಇದೆಯಾ? ಇದು ಹೇಗಿದೆ ಲೈಫ್ ಅಂತ ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಾವೆಲ್ಲೋ ಹೋಗಿರ್ತೀವಿ ಟೂರ್ಗೆ, ರೆಸಾರ್ಟ್ಗೆ ಹೋಗಿರ್ತೀವಪ್ಪ, ಅಥವಾ ಎಲ್ಲೋ ಒಂದು ರೂಮ್ ಮಾಡ್ಕೊಂಡಿರ್ತೀವಿ. ಈಗ ಎಲ್ಲೋ ತಿರುಪ್ತಿಗೆ ಹೋಗಿದ್ದೀವಿ ಅಥವಾ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಅಂದ್ಕೊಳ್ಳೋಣ. ಅಲ್ಲೊಂದು ರೂಮ್ ಕೊಟ್ಟಿರ್ತಾರೆ ನಮಗೆ. ಆ ರೂಮ್ನೇನು ಅಲಂಕಾರ ಮಾಡ್ತೀವ, ಆ ರೂಮ್ ಪೇಂಟ್ ಹೊಡ್ಕೊಂಡು ಕೂತ್ಕೊಳ್ತೀವ, ಅಥವಾ ಆ ರೂಮು ಅಥವಾ ರೆಸಾರ್ಟ್ ಏನಿದೆಯೋ ವಾಸ್ತುಕ್ಕೆ ಸರಿ ಇದೆ ಅಂತ ನೋಡ್ತಿರ್ತೀವ. ಅಲ್ಲ, ಸುಮ್ಮನೆ ಹೋಗ್ಬಿಟ್ಟು ಆರಾಮಾಗಿ ವಾಶ್ರೂಮ್ ಕರೆಕ್ಟಾಗಿರಬೇಕು, ನೀರು ಬರಬೇಕಲ್ವ, ಸ್ನಾನ ಮಾಡೋದಕ್ಕೆ ಟಾಯ್ಲೆಟ್ಗೆ ಹೋದ್ರೆಲ್ಲ ನೀರು ಬೇಕಲ್ವ, ನೀರಿದೆಯಾ ನೋಡ್ತೀವಿ, ಲೈಟ್ ಇದೆಯಾ ನೋಡ್ತೀವಿ, ಫ್ಯಾನೋ ಎ ಸಿ ಇದ್ರೆ ಇಷ್ಟು ಬಿಟ್ಟರೆ ಇನ್ನೇನು ನೋಡ್ತೀವಿ ನಾವು? ಯಾಕಂದರೆ ನಾವಿಲ್ಲಿ ಬಂದಿರೋದು ಭೂಲೋಕಕ್ಕೆ ಜೀವನ ಮಾಡೋದಕ್ಕೆ, ಕಾಂಪಿಟೇಷನ್ ಮಾಡೋದಕ್ಕೋ ಅಥವಾ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೋ ಅಥವಾ ಇನ್ನೊಬ್ಬರಿಗೋಸ್ಕರ ಬದುಕೋದಕ್ಕೋ ಅಥವಾ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೋಸ್ಕರ ಬದುಕೋದಕ್ಕೋ ಇಂಥದಕ್ಕೆಲ್ಲ ಮಾರಾಯ ಬಂದಿರೋದು ನಾವು. ವಿ ಹ್ಯಾವ್ ಕಮ್ ಹಿಯರ್ ಟು ಜಸ್ಟ್ ಲಿವ್ ಬ್ಯೂಟಿಫುಲಿ. ನಮ್ಮ ಬದುಕಿದು, ನಮ್ಮ ಜೀವನ ಇದು. ಸಂತೋಷವಾಗಿ ಖುಷಿಯಿಂದ ಬದುಕಬೇಕು. ಐ ಮೀನ್ ಫೈಂಡ್ ಹ್ಯಾಪಿನೆಸ್ ಇನ್ ಎವ್ರಿ ಲಿಟಲ್ ಥಿಂಗ್. ಸೊ ದಿಸ್ ಯು ಮಸ್ಟ್ ಲರ್ನ್ ಫ್ರಮ್ ದ ಲಿಟಲ್ ಥಾಟ್ಸ್. ಓಕೆ, ದಿಸ್ ಅ ಸೆಕೆಂಡ್ ಕ್ವಾಲಿಟಿ that they have. And the third quality, most important quality, ನಾವು ಶ್ರೀಮಂತರಾಗಬೇಕು, ನಾವು ಲೈಫಲ್ಲಿ ಸಕ್ಸಸ್ ಆಗಬೇಕು, ನಾವು ಅಂದುಕೊಂಡಿದ್ದೆಲ್ಲ ನಮಗೆ ಸಿಗಬೇಕು ಅನ್ನೋದಾದರೆ ಇದು ತುಂಬ ಇಂಪಾರ್ಟೆಂಟು. 8 ಅವರ್ ನಿದ್ದೆ ಮಾಡಬೇಕು. ಯಾರಾದರೂ ಹೇಳಿದ್ದಾರೆ ಶ್ರೀಮಂತರಾಗಬೇಕಂದ್ರೆ 8 ಅವರ್ ನಿದ್ದೆ ಮಾಡಬೇಕು ಅಂತ? ನಾನು ಹೇಳ್ತಿದ್ದೀನಿ ನೋಡಿ, ಗೋ ಟು ಸ್ಲೀಪ್, ಆರಾಮಾಗಿ ನಿದ್ದೆ ಮಾಡಿ. ಸೊ ತುಂಬ ಜನ ನಾವು ಬಡವರಾಗೋದಕ್ಕೆ ಕಾರಣ, ಅಥವಾ ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ಕಾರಣ, ಅಥವಾ ನಾವು ಇವತ್ತು ಹೇಗಿದ್ದೀವೋ ಆಗಿರೋದಕ್ಕೆ ಕಾರಣ ವಿ ಆರ್ ನಾಟ್ ಸ್ಲೀಪಿಂಗ್ ಇನಫ್. ಯಾಕೆ ಇದು ಹೇಳ್ತಿದ್ದೀನಿ ಅಂತಂದರೆ, ನೀವು ಮಕ್ಕಳು ನೋಡಿ, ಅವರು ಪದೇ ಪದೇ ಮಲಗ್ತಾನೆ ಇರ್ತಾರೆ. ಇನ್ನು ಪುಟ್ಟ ಮಕ್ಕಳಾದರೆ ಈಗ ಎದ್ದಿರ್ತಾರೆ, ಆಟ ಆಡ್ತಿರ್ತಾರೆ, ಹಾಗೆ ಮಲಗ್ತಿರ್ತಾರೆ. ಯಾಕಿದು ನಿಮಗೆ ಗೊತ್ತಿರಲಿ. ಎಲ್ಲವನ್ನೂ ತಡ್ಕೊಳ್ಬೋದು, ನಿದ್ದೆಯನ್ನು ತಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಒಂದು ವೇಳೆ ಸಾವಾಗಿದ್ದರೂ ಅವತ್ತು ನಿದ್ದೆ ಮಾಡಿರ್ತೀವಿ, ಊಟ ಮಾಡಿರಲ್ಲ, ಬಟ್ ಹಂಗಂತೇಳಿ ನಿದ್ದೆ ಮಿಸ್ ಮಾಡಿರಲ್ಲ. ಹೇಗೋ ಅದು ನಿದ್ದೆ ಕರ್ಕೊಂಡು ಹೋಗುತ್ತೆ. ಆ ನಿದ್ದೆ ಅನ್ನುವಂಥದ್ದು ಒಂದು ಇನ್ನೂ ವಿಜ್ಞಾನ
ಇನ್ನೂ ಅದನ್ನು ಡಿಕೋಡ್ ಮಾಡಲಿಕ್ಕೆ ಆಗದೆ ಇರೋವಂಥ ಒಂದು ವಿಷಯ. ನಾವೆಲ್ಲ ನಿದ್ದೆ ಮಾಡಿದಾಗ ಬಾಡಿ ಇಲ್ಲಿ ಬಿಟ್ಟು ಮನಸ್ಸನ್ನು ತಗೊಂಡು ಎಲ್ಲೋ ಹೋಗ್ತಿದ್ದೀವಿ. ಅದೆಲ್ಲಿ ಹೋಗ್ತಿದ್ದೀವಿ ನನಗೆ ಗೊತ್ತಿದೆ. ಎಲ್ಲಿ ಹೋಗ್ತೀವಿ? ಒಂದು ಲೋಕ ಇದೆ, ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋದ ಆ ಒಂದು ಕ್ಷಣದಲ್ಲಿ ಅಲ್ಲಿ ಯೂನಿವರ್ಸ್ ಅಥವಾ ದೇವರು ಅಂತ ಏನಿದ್ದಾರೋ ಅಲ್ಲಿ ಹೋಗಿ ಚರ್ಚೆಗೆ ಕೂತ್ಕೊಳ್ತೇವೆ, ಮಾತಾಡ್ತೇವೆ, ಊಟ ಮಾಡ್ತೇವೆ, ಸಂತೋಷವಾಗಿರ್ತೇವೆ. ಆ ಟೈಮಲ್ಲಿ ಬಾಡಿ ಏನು ಬೇಕೋ ಅದು ಮಾಡ್ಕೊಳ್ತಿರುತ್ತೆ. ಇಟ್ಸ್ ಲೈಕ್ ನಮ್ಮ ಬಾಡಿ ಅನ್ನುವಂಥದ್ದು ಒಂದು ಗಾಡಿನೋ ಬೈಕೋ ಅಥವಾ ಕಾರೋ ಅಂದ್ಕೊಳ್ಳೋಣ. ಅದನ್ನು ಗ್ಯಾರೇಜ್ ಸರ್ವಿಸ್ ಬಿಟ್ಟಂಗೆ. ನೀವು ಸರ್ವಿಸ್ಗೆ ಬಿಡದೇ ಇದ್ದರೆ ನಿಮ್ಮ ಗಾಡಿ ಅಥವಾ ಕಾರು ಸರಿ ಇರುತ್ತಾ? ನೀವು ಯೋಚನೆ ಮಾಡಿ. ಪ್ರತಿದಿನಾನು ಗ್ಯಾರೇಜಿಗೆ ಬಿಡಬೇಕು ಈ ಬಾಡಿನ. ಅದಕ್ಕೆ ಹೇಳ್ತಾರೆ ಲಿವರ್ ಅನ್ನೋವಂಥದ್ದು ಏನು ಮಾಡ್ಕೋಬೇಕು ಆ ಕೆಲಸವನ್ನು ಮಾಡ್ಕೊಳ್ತಿರುತ್ತೆ, ಕಿಡ್ನಿಗೆ ಏನು ಬೇಕೋ ಅದು ಮಾಡ್ಕೊಳ್ತಿರುತ್ತೆ, ಹಾರ್ಟ್ಗೆ ಏನು ಬೇಕೋ ಅದು ಮಾಡ್ತಿರುತ್ತೆ, ಯಾವುದೆಲ್ಲ ಅಂಗಗಳಿಗೆ ರೆಸ್ಟ್ ಬೇಕೋ ರೆಸ್ಟ್ ತಗೊಳ್ತಾ ಇರುತ್ತೆ, ಯಾವುದೆಲ್ಲ ಸ್ವಲ್ಪ ರೀಜುವಿನೇಟ್ ಆಗಬೇಕು ಆಗ್ತಿರುತ್ತೆ. ಆ ಟೈಮಲ್ಲಿ ಮನಸ್ಸು ಡಿಟ್ಯಾಚ್ ಆಗಿಬಿಟ್ಟು ಅದು ಬೇರೆ ರೆಲ್ಮ್ಗೆ ಹೋಗ್ಬಿಡುತ್ತೆ, ಅದು ಬೇರೆ ಡೈಮೆನ್ಷನ್ಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಸಲ ಹೇಳೋದು, ಮಲಗೋದಕ್ಕಿಂತ ಮುಂಚಿತವಾಗಿ ಮತ್ತು ಮಲಗಿ ಎದ್ದ ತಕ್ಷಣ ನಮ್ಮ ಮನಸ್ಸು ಬೇರೆ ಒಂದು ಡೈಮೆನ್ಷನ್ಲಿರುತ್ತೆ. ಆಲ್ಫಾ ಸ್ಟೇಟ್ ಅಂತ ಏನು ಕರೀತಾರೋ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರೊಫೌಂಡ್ ಸ್ಟೇಟ್. ಆ ಟೈಮಲ್ಲಿ ನಾವೇನು ಅಂದುಕೊಳ್ತೇವೋ ಅದೆಲ್ಲ ಇನ್ನೂ ಫಾಸ್ಟಾಗಿ ಇನ್ನೂ ಒಂದು ಎನರ್ಜಿಯಲ್ಲಿ ಆಗುವಂಥದ್ದು. ಸೊ ದಯವಿಟ್ಟು ಮನಿ ಮೆಡಿಟೇಷನ್ ಈ ಮುಂಬರುವ ಕಾರ್ಯಾಗಾರದಲ್ಲಿ ಸಾಲ ಆಗೋದಕ್ಕೆ ಕಾರಣ ನಾವು ಮನಿ ಮೆಡಿಟೇಷನ್ ಮಾಡದೇ ಇರೋದಕ್ಕೂ ಸಹ. ಸೊ ನಾವೆಲ್ಲರೂ ಹಣದ ಧ್ಯಾನವನ್ನು ಮಾಡಬೇಕು. ಅದನ್ನು ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಮುಂಬರುವ ವರ್ಕ್ಶಾಪಲ್ಲಿ ಹೇಳಿಕೊಡ್ತೇನೆ. ಎಲ್ಲರೂ ಮಲಗೋದಕ್ಕಿಂತ ಮುಂಚೆ ಮನಿ ಮೆಡಿಟೇಷನ್ ಮಾಡಬೇಕು ಮತ್ತು ಎದ್ದ ತಕ್ಷಣ ಬೆಳಗ್ಗೆ ಮನಿ ಮೆಡಿಟೇಷನ್ ಮಾಡಬೇಕು. ಆಗ ಮಾತ್ರ ನಾವೇನು ಕೋರ್ಕೊಳ್ತೇವೆ ಅದೆಲ್ಲ ಇನ್ನೂ ಫಾಸ್ಟಾಗಿ ಆಗೋದಕ್ಕೆ ಆಗುತ್ತೆ. ಸೊ ದಿಸ್ ಈಸ್ ದ ಥರ್ಡ್ ಕ್ವಾಲಿಟಿ. ಸೊ ಎಲ್ಲರೂ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. 3 ಕ್ವಾಲಿಟಿ ಹೇಳಬೇಕು ಅಂದ್ಕೊಂಡೆ, ಇನ್ನೊಂದು ಹೇಳ್ಬಿಡ್ಲ ಲಾಸ್ಟು, ಇದು ಬೋನಸ್ ನಿಮಗೆ. ನೆಕ್ಸ್ಟ್ ಅವ್ರ ಕ್ವಾಲಿಟಿ ಬಂದು ದೇ ಆಸ್ಕ್ ಕ್ವೆಶ್ಚನ್ಸ್ ಆ್ಯಂಡ್ ದೇ ಸೋ ಇನ್ಕ್ವಿಸಿಟಿವ್ ಆ್ಯಂಡ್ ದೇ ಡೋಂಟ್ ವಾಚ್ ನ್ಯೂಸ್. ನೋಡಿದ್ದೀರಾ ಮಕ್ಕಳು ಯಾವತ್ತಾದರೂ ಕಾರ್ಟೂನ್ ನೋಡ್ತಾರಾ, ನ್ಯೂಸ್ ನೋಡ್ತಾರಾ? ನೀವೇ ಹೇಳಿ, ಮಕ್ಕಳೇನು ನೋಡ್ತಾರೆ? ಕಾರ್ಟೂನ್ ನೋಡೋದು. ಅಂದರೆ ದೇ ಫೈಂಡ್ ಹ್ಯಾಪಿನೆಸ್ ಇನ್ ಸಮಥಿಂಗ್ ದಟ್ ಈಸ್ ನಾಟ್ ನಾರ್ಮಲ್. ನಮಗದು ಅಬ್ನಾರ್ಮಲ್ ಆಗಿರುತ್ತೆ. ಅಲ್ಲ ನಿಜವಾಗ್ಲೂ ಸಿಂಚನ್ ಇದಾನ, ಡೋರೆಮೋನ್ ಇದಾನ, ಅಥವಾ ಛೋಟಾ ಭೀಮ್ ಇದಾನ? ಇವ್ರು ಯಾರೂ ಇಲ್ಲ. ನಮಗೆ ಇರೋರು ನೋಡೋದು ನಮ್ಮಿಷ್ಟ, ಅವರಿಗೆ ಇಲ್ಲದೆ ಇರೋದು ಅಂತಂದರೆ ಕಣ್ಣಿಗೆ ಕಾಣಿಸ್ದೇ ಇರೋವಂಥ ಬೇರೆ ಲೋಕದಲ್ಲಿ ಅವರಿರ್ತಾರೆ. ನಾವು ಊಹೆ ಮಾಡ್ಕೊಳ್ಳೋಕ್ಕಾಗಬಾರ್ದು ಅಂಥ ಲೋಕದಲ್ಲಿರ್ತಾರೆ. ಸೊ ಯಾವತ್ತೂ ಹೆಚ್ಚು ಈ ಬಾಹ್ಯ ಪ್ರಪಂಚದ ವಿಚಾರಗಳನ್ನು ಹೆಚ್ಚು ತಿಳ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಜನರಲ್ ನಾಲೆಜ್ ಅಂತ ಏನು ಹೇಳ್ತೀರೋ, ಮಕ್ಕಳಿಗೆ ಜನರಲ್ ನಾಲೆಜ್ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರಿಗಿರೋದು ದೇವರ ಜ್ಞಾನ, ಈ ಪ್ರಾಪಂಚಿಕ ಜ್ಞಾನ ಅವಶ್ಯಕತೆ ಇಲ್ಲ. ಈಗಲೂ ನೋಡಿ, ಹೆಚ್ಚು ಓದ್ದವರೆಲ್ಲನೂ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಗುಲಾಮರಾಗಿರ್ತಾರೆ. ಓಕೆ, ಯಾರು ಹೆಚ್ಚು ಓದಿರಲ್ವೋ, ಅಂದರೆ ಈ ಪ್ರಪಂಚದ ಜ್ಞಾನ ಹೆಚ್ಚಿರಲ್ವೋ, ಈ ನಾಲೆಜ್ ಅನ್ನೋದು ಹೆಚ್ಚಿರಲ್ವೋ, ಅವರೆಲ್ಲರೂ ವ್ಯಾಪಾರ ಮಾಡ್ತಿರ್ತಾರೆ, ಬಿಸ್ನೆಸ್ ಮಾಡ್ತಿರ್ತಾರೆ, ಅವರೆಲ್ಲ ಶ್ರೀಮಂತರಾಗಿರ್ತಾರೆ, ಓದ್ದವ್ರನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಸೊ ದ್ಯಾಟ್ ಈಸ್ ವಾಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ನಾಟ್ ದಟ್ ಐ ಆಮ್ ಸೇಯಿಂಗ್ ನಾವು ಓದಬಾರ್ದು ಕಲಿಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಈ ಓದೋದೇ ಕಲಿಯೋದೇ ಎಲ್ಲ ಇದೇ ದೊಡ್ಡದು, ಇದಿದ್ರೇ ಎಲ್ಲ ಆಗೋದು ಅನ್ನೋವಂಥದ್ದು ಮಹಾ ಸುಳ್ಳು. ಸೊ ಹಾಗಾಗಿ ಇದು ಗೊತ್ತಿರಲಿ. ದಿಸ್ ಇಸ್ ದ 4th ಕ್ವಾಲಿಟಿ ಆಫ್ ಅ ಚೈಲ್ಡ್. ಇನ್ ಮೆನಿ ಮೋರ್ ಅದೇರ್. ಅದನ್ನೆಲ್ಲ ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಎಲ್ಲವನ್ನೂ ಕಲಿಬೇಕು, ಬರೀ ಕಲಿದ್ರೆ ಸಾಲದು, ಅಳವಡಿಸ್ಕೊಂಡಾಗ ಮಾತ್ರ ಜೀವನದಲ್ಲಿ ನಮಗೇನು ಬೇಕೋ ಅದೆಲ್ಲ ಸಿಗೋದಕ್ಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ ಗುರುಜಿ, ಇದೇ ರೀತಿ ಕಾರ್ಯಕ್ರಮ, ವರ್ಕ್ಶಾಪ್ ಜೊತೆಗೆ ನೀವು ಪುಸ್ತಕಗಳನ್ನು ಕೂಡ ಬರೆದಿದ್ದೀರಿ. ಇದರಲ್ಲಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಇದರಲ್ಲಿ ಒಂದು ಬುಕ್ಕು ಹಣ ಮತ್ತು ಐಶ್ವರ್ಯ ಅನ್ನುವಂಥ ಬುಕ್ಕಲ್ಲಿ ನೀವೇ ಉಲ್ಲೇಖ ಮಾಡಿರುವಂಥ ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ನೀವು ಸುಂದರವಾದ ಅರಮನೆಯನ್ನು ಕಟ್ಟಿ ಆ ಅರಮನೆಯಲ್ಲಿ ಮಹಾರಾಣಿಯ ಹಾಗೆ ಜೀವಿಸಬೇಕು ಅಂದರೆ ಮೊದಲು ನೀವು ನಿಮ್ಮ ಮನಸ್ಸು ಮತ್ತು ಆಲೋಚನೆಗಳಲ್ಲಿ ಅರಮನೆಯನ್ನು ಕಟ್ಟಿ ಮಹಾರಾಣಿಯ ಹಾಗೆ ಜೀವಿಸಬೇಕು ಅಂತ ಹೇಳಿದಿರಿ. ಇದರ ಒಳಾರ್ಥ ಏನು? ಯಾವ ಅರ್ಥದಲ್ಲಿ ಈ ಒಂದು ವಿಚಾರವನ್ನು ನೀವು ಈ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿದ್ದೀರಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. 77ನೇ ಪುಟದಲ್ಲಿದೆ ನನ್ನ ಪುಸ್ತಕದಲ್ಲಿ. ಅಲ್ಲ, ಮಹಾರಾಜ ಮಹಾರಾಣಿ ಆಗಿರಬೇಕು ಅಂತಂದರೆ ಫಸ್ಟು ಮಹಾರಾಣಿ ಮಹಾರಾಜನಾಗಿ ಮನಸ್ಸಲ್ಲಿ ಅಂದ್ಕೊತಿರ್ಬೇಕು.
ಅದಕ್ಕೆ ನಾನು ಮಿರರ್ ಅಫರ್ಮೇಷನ್ ಅಂತ ಹೇಳ್ಕೊಟ್ಟಿರೋ ಅಂಥದ್ದು. ನೀವು ಪ್ರತಿದಿನ ಮಿರರ್ ಮುಂದೆ ನಿಂತ್ಕೊಂಡು ನಾನು ಮಹಾರಾಜ, ನಾನು ಮಹಾರಾಣಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಸಂಪೂರ್ಣವಾಗಿದ್ದೇನೆ, ನನಗೆ ಬೇಕಾಗಿರೋ ಎಲ್ಲದನ್ನು ಆ ವಿಶ್ವವು ನನಗೆ ಆರಾಮವಾಗಿ ನಾನಿದ್ದಲ್ಲಿಗೆ ಕೊಡುತ್ತಿದೆ, ಹಣವು ನನ್ನ ಹುಡುಕಿಕೊಂಡು ಬರುತ್ತಿದೆ, ನಾನು ಎಲ್ಲಿ ಹೋದರಲ್ಲಿ ಅವಕಾಶಗಳು ನನಗೆ ಹೇಗೆ ಬೇಕೋ ಹಾಗೆ ಸೃಷ್ಟಿಯಾಗುತ್ತಿದೆ, ನಾನು ಪರಬ್ರಹ್ಮನ ಸ್ವರೂಪಿ, ನನಗೆ ಎಲ್ಲವೂ ಸಾಧ್ಯ, ನಾನು ಬಲಶಾಲಿ, ನಾನು ಧೈರ್ಯಶಾಲಿ, ನನಗೆ ಎಲ್ಲವೂ ಸಾಧ್ಯ ಅಂತ ಯಾಕೆ ಹೇಳಕ್ಕೆ ಹೇಳಿರೋದು ನಾನು? ಯು ಆರ್ ಟೆಲಿಂಗ್ ಟು ಯುವರ್ ಸೆಲ್ಫ್, ಯು ನಾಟ್ ಜಸ್ಟ್ ಟೆಲಿಂಗ್ ಟು ಯುವರ್ ಸೆಲ್ಫ್, ಯು ಆರ್ ಟೆಲಿಂಗ್ ಟು ಯೂನಿವರ್ಸ್, ಯು ಆರ್ ಟೆಲಿಂಗ್ ಟು ಗಾಡ್. ವಾಟ್ ಎವರ್ ಯು ಟೆಲ್ ಯುವರ್ ಸೆಲ್ಫ್ ದಟ್ ಬಿಕಮ್ಸ್ ಅ ರಿಯಾಲಿಟಿ. ನಾನು ಮನೆ ಕಟ್ಟಬೇಕು ಅಂತ ಹೇಳ್ತಿದ್ರೆ ಖಂಡಿತವಾಗಿಯೂ ಬರೀ ಮನೆ ಕಟ್ಟೋದ್ರ ಬಗ್ಗೆನೇ ಆಲೋಚನೆಗಳು ಬರ್ತಿರುತ್ತೆ. ಮನೆಗೆ ಯಾವ ಹೆಸರು, ಯಾವ ಫೇಸಿಂಗು, ಎಲ್ಲಿ, ಎಷ್ಟು ಜಾಗ, ಎಷ್ಟು ಬಜೆಟು, ಬ್ಲೂ ಪ್ರಿಂಟ್ ಮಾಡಿಸೋದಾಗಲಿ, ಪ್ರತಿಯೊಂದು ಬರೀ ಮನೆಯೇ. ನೋಡಿಸಿ, ನಾವು ಇದು ಅರ್ಥ ಮಾಡ್ಕೋಬೇಕಂದ್ರೆ ಐ ಜಸ್ಟ್ ನೀಡ್ ಟು ಗಿವ್ ದಿಸ್ ಆಸ್ ಅನ್ ಎಕ್ಸಾಂಪಲ್ಗೆ ಮಾತ್ರ. ನಾವು ಯಾರೋ ಒಂದು ವ್ಯಕ್ತಿನ ಪ್ರೀತಿ ಮಾಡ್ತೇವೆ, ವಿ ಫಾಲ್ ಇನ್ ಲವ್. ಈಗ ನಾನು ಐ ಆಮ್ ಅ ಮ್ಯಾನ್, ಐ ಆಮ್ ಅ ಬಾಯ್, ಯು ಥಿಂಕ್ ನಾನೊಂದು ಹುಡುಗಿನ ಇಷ್ಟಪಡ್ತೇನೆ. ಎಲ್ಲ ಟೈಮಲ್ಲೂ ಅವಳದೇ ಯೋಚನೆ ಇರುತ್ತೆ. ವೆನ್ ಯು ಫಾಲ್ ಇನ್ ಲವ್, ಐ ನೀಡ್ ನಾಟ್ ಎಕ್ಸ್ಪ್ಲೇನ್ ದಿಸ್, ನಿಮ್ಗೆ ಗೊತ್ತಿರುತ್ತೆ. ಬೆಳಗ್ಗೆ ಎದ್ದಾಗಲೂ ಅಯ್ಯೋ ಮೆಸೇಜ್ ಬಂದಿದೆಯಾ ಅಂತ ನೋಡ್ತಿರ್ತೇವೆ, ಅಯ್ಯೋ ಕಾಲ್ ಏನಾದರೂ ಬಂದಿದೆಯಾ, ಮತ್ತು ಇಡೀ ದಿನ ಎಲ್ಲ ಅವಳದೇ ಯೋಚನೆ ಅಥವಾ ಒಂದೇ ಯೋಚನೆ. ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಯ್ಯೋ ಮೆಸೇಜ್ ಬಂದಿದೆಯಾ, ಗುಡ್ ನೈಟ್ ಹೇಳಿದಾರ, ಗುಡ್ ನೈಟ್ ಹೇಳಿಲ್ವೋ, ಅಯ್ಯೋ ನಾಳೆದ್ರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ ಅನಿಸುತ್ತೆ. ಬೇಕು ಅನಿಸುತ್ತೆ. ದ್ಯಾಟ್ ಈಸ್ ಲವ್, ದ್ಯಾಟ್ ಈಸ್ ಅಟ್ರಾಕ್ಷನ್. ದಿಸ್ ಯೂನಿವರ್ಸ್ ಕೊಟ್ಟಿರೋದು. ಇದು ಸುಮ್ಮನೆ ಬರೋಲ್ಲ ಎಲ್ಲರ ಮೇಲೂ, ಕೆಲವ್ರ ಮೇಲೆ ಮಾತ್ರ ಆ ಪ್ರೀತಿ ಅನ್ನೋದಾಗುತ್ತೆ. ಅದೇ ರೀತಿ ಇದು ಸಹ ಯಾವಾಗ ನಾವು ಈ ಒಂದು ಅಂಶವನ್ನು ನಮಗೇನು ಬೇಕೋ ಅಂಥದ್ರ ಬಗ್ಗೆ ನಾವು ಪ್ರೀತಿಯನ್ನು ಬೆಳೆಸ್ಕೊಳ್ತೇವೋ ಆಗ ಬರೀ ಮನೆಯೇ ಇರುತ್ತೆ, ಅಥವಾ ಮಹಾರಾಜ ಮಹಾರಾಣಿನೇ ಇರುತ್ತೆ, ಅಥವಾ ಹಣ ಆಸ್ತಿ ಐಶ್ವರ್ಯವೇ ಇರುತ್ತೆ. ಯಾವಾಗ ನಾವು ಯಾವುದ್ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ಕೊಂಡಿರ್ತೀವೋ ಯಾವುದ್ಯಾವುದೋ ಸಿಗ್ತಿರುತ್ತೆ. ಯಾವಾಗ ನಮಗೇನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಆಗ ನಮಗೇನು ಬೇಕೋ ಅದೇ ಸಿಗುತ್ತೆ. ಆಲ್ ರಿಚ್ ಪೀಪಲ್ ಅಲ್ಲ, ಅವ್ರಿಗೆ ಫೋಕಸ್ ಇರುತ್ತೆ, ನನಗಿದು ಬೇಕು ಅದು ಬೇಕು ಅಷ್ಟೇ, ಅದ್ರ ಮೇಲೇ ಫೋಕಸ್ ಇರುತ್ತೆ. ಅರೆ ನನಗೆ ಆ ಹುಡುಗಿ ಬೇಕಪ್ಪ, ಆ ಹುಡುಗಿ ಮೇಲೆ ತಂದು ನಾನು ಫೋಕಸ್ ಇಡಬೇಕು. ದಾರಿಯಲ್ಲಿ 100 ಜನ ಹೋಗ್ತಿದ್ರೆ ಎಲ್ಲರ ಮೇಲೆ ಫೋಕಸ್ ಇಡ್ತಾಯಿದ್ರೆ ಅವಳು ಸಿಗ್ತಾಳೋ ಇಲ್ವಾ, ಅದು ಯಾರು ಸಿಗ್ತಾರೋ ಯಾರು ಸಿಗಲ್ವ. ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಿ, ಆಮೇಲೆ ಇದೆಲ್ಲ ಸೀರಿಯಸ್ ತೊಗೊಂಡ್ಬಿಟ್ಟಿರ. ಇದನ್ನು ಕ್ಯಾಶುವಲ್ ನೋಟ್ ಐಮ್ ಸೇಯಿಂಗ್ ಸೊ ದಟ್ ವಿ ಅಂಡರ್ಸ್ಟ್ಯಾಂಡ್. ಸೊ ದುಡ್ಡಿನ ಮೇಲೆ ಫೋಕಸ್ ಇರಲಿ, ಮನೆ ಮೇಲೆ ಫೋಕಸ್ ಇರಲಿ, ನಾವು ಯಶಸ್ಸಿನ ಮೇಲೆ ಫೋಕಸ್ ಇರಲಿ, ಪ್ರೀತಿ ಮೇಲೆ ಫೋಕಸ್ ಇರಲಿ, ನಮಗೇನು ಬೇಕೋ ಅದ್ರ ಮೇಲೆ ಫೋಕಸ್ ಇರಲಿ, ನಮಗದೆಲ್ಲ ಸಿಗ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟುಡ್. ಇದು ತುಂಬ ಅಗಾಧವಾದ ಅರ್ಥ ಇದೆ. ಪ್ರತಿಯೊಂದು ಲೈನ್ ನಾನೇನು ಬರೆದಿದ್ದೀನೋ ಪುಸ್ತಕದಲ್ಲಿ ಅದು ಕೇವಲ ಒಂದು ಲೈನ್ ಅಲ್ಲ, ಅಗಾಧವಾದ ಅರ್ಥ ಇದೆ. ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಣ, ಎಲ್ಲವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಎಲ್ಲರೂ ಶ್ರೀಮಂತರಾಗೋಣ. ಈ ಪ್ರಪಂಚದಲ್ಲಿರುವ ಸಕಲ ಸಿರಿ ಸಂಪತ್ತು ವೈಭವಗಳನ್ನು ಅನುಭವಿಸಿ ಮುಕ್ತಿ ಪಡೆಯೋರಂಥವ್ರಾಗೋಣ. ಥ್ಯಾಂಕ್ ಯು ಗುರುಜಿ. ಸಾಕಷ್ಟು ವಿಚಾರಗಳನ್ನು ಇದೇ ರೀತಿ ನಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀರಾ. ವೀಕ್ಷಕರೇ, ಈಗ ಒಂದು ವಿಚಾರವನ್ನು ಈ ಪುಸ್ತಕದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಇದೇ ರೀತಿ ಸಾಕಷ್ಟು ಮಾಹಿತಿಯನ್ನು ಅವರು ತಮ್ಮ ಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಹಣ ಮತ್ತು ಐಶ್ವರ್ಯದ ಬಗ್ಗೆ ಇರುವಂತಹ ಮಾಹಿತಿ, ಹಾಗೆ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನುವಂತಹ ಪುಸ್ತಕ, ಇದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಪುಸ್ತಕ, ಹೀಗೆ ಸಾಕಷ್ಟು ಪುಸ್ತಕಗಳು ಲಭ್ಯ ಇದೆ. ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದರೆ ಗುರೂಜಿಯವರು ಬರೆದಿರುವಂತಹ ಪುಸ್ತಕ, ಆ ಪುಸ್ತಕಗಳು ಯಾವ ರೀತಿಯಾಗಿ ನೀವು ಕೊಂಡ್ಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಇವತ್ತಿನ ಟೆಕ್ನಿಕ್, ಸೊ ಇದೆಲ್ಲ ಎಲ್ಲರೂ ಮಾಡಬೇಕು. ಸೊ ಐ ಹೋಪ್ ಯು ಡೂ ದಿಸ್. ಸಿನ್ಸಿಯರ್ಲಿ ಯು ಮಸ್ಟ್ ಡೂ ದಿಸ್. ಓಕೆ, ಅದಕ್ಕೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ಟೆಸ್ಟ್ ಮಾಡಿ ಆದರೆ ಮಾತ್ರ ಬನ್ನಿ ಅಂತ ಹೇಳ್ತಿರ್ತೇನೆ. ಟೆಸ್ಟ್ ಮಾಡಿ. ಓಕೆ, ನೀವು ಬೆಳಿಗ್ಗೆ 3 ಸಲ ಎದ್ದ ತಕ್ಷಣ, ಮತ್ತು ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ ನಿಮಗೇನು ಬೇಕೋ ಅದನ್ನು ಸಂಕಲ್ಪವಾಗಿ ನೀವು ಕೈನ ಮೇಲೆ, ಎಡಗೈನ ಮೇಲೆ ಗ್ರೀನ್ ಕಲರ್ ಪೆನ್ನಲ್ಲಿ ಬರ್ಕೊಳ್ಬೋದು, ಇಲ್ಲವಾದರೆ ಮನಸ್ಸಲ್ಲಿ ಅಂದ್ಕೊಳ್ಬೋದು. ಸಪೋಸ್ ಫಾರ್ ಎಕ್ಸಾಂಪಲ್, ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಸರ್ಪ್ರೈಸ್ ಆಗಿ ಹಣ ಬರಬೇಕು ಅಂತ ಅನ್ಕೊಳ್ಳೋಣ. ಬೆಳಿಗ್ಗೆ 3 ಸಲ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ, ನಾನು ಬಯಸುವಷ್ಟು ಹಣ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು.
3 ಸಲನಪ್ಪ, ಮತ್ತು 6 ಸಲ ಮಧ್ಯಾಹ್ನ, ಮತ್ತು ರಾತ್ರಿ 9 ಸಲ. ಅಲ್ಲ ನೀವು ಹೇಳಿ ನೋಡಿ, ಬಂದಿಲ್ಲ ಅಂದರೆ ನಾನು ಕೇಳ್ರಪ್ಪ. ಇದಕ್ಕಿಂತ ಒಂದು ಬೇರೆ ನಾನೇನು ಹೇಳಲಿ ಮ್ಯಾಜಿಕ್ಕು? ಬರದೆ ಹೋದರೆ ನಂಬೋದು ಬೇಡ, ಬಂದರೆ ನಂಬಿ. ಎಷ್ಟು ಜನ ನನ್ನ ಕಾರ್ಯಾಗಾರದಲ್ಲಿ ವರ್ಕ್ಶಾಪಲ್ಲಿ ಕೇಳ್ತೇನೆ, ಅನ್ಎಕ್ಸ್ಪೆಕ್ಟೆಡಾಗಿ ಇದು ಹೇಳ್ತಾ ಎಷ್ಟು ಜನಕ್ಕೆ ಹಣ ಬಂತು ಅಂದರೆ ಮೆಜಾರಿಟಿ 99% ಜನ ಕೈ ಎತ್ತಿರ್ತಾರೆ, ನನಗೆ ಬಂತು ಅಂತೇಳಿ. ಯೂನಿವರ್ಸಲ್ಲಿ ನಾವು ಏನೆಲ್ಲ ಅಂದುಕೊಳ್ತೇವೋ ಅದೆಲ್ಲ ಒಂದು ಕಡೆ ಟ್ರಾವೆಲ್ ಮಾಡ್ತಿದೆ. ಇಟ್ ಈಸ್ ಟ್ರಾವೆಲಿಂಗ್ ಎಲ್ಸ್ವೇರ್, ಇಟ್ ಈಸ್ ಟ್ರಾವೆಲಿಂಗ್ ಟು ಅ ಪ್ಲೇಸ್ ವೇರ್ ದೆರ್ ಈಸ್ ಎವ್ರಿಥಿಂಗ್ ಆ್ಯಂಡ್ ದ್ಯಾಟ್ ವಾಟ್ ಎವರ್ ಯು ಆಸ್ಕ್ ಅಲ್ಲ ಅದು ಫುಲ್ಫಿಲ್ ಆಗ್ತಿರುತ್ತೆ. ಆ ಭಗವಂತನಿಗೆ ನಿಮಗನ್ನಿಸ್ಬೋದು ಇದಾಗುತ್ತಾ ಅಂತ. ಯೂನಿವರ್ಸ್ಗೆ ಯಾವುದೂ ದೊಡ್ಡದು ಇಲ್ಲ, ಯಾಕಂದರೆ ಎಲ್ಲ ಸೃಷ್ಟಿ ಮಾಡಿರೋದೇ ಅದಲ್ವಾ. ನೀವು ಅಂದ್ಕೊಳ್ಬೋದು, ಅಯ್ಯೋ ನಾನು ಇಷ್ಟು ಕೇಳ್ತಿದ್ದೀನಿ, ಇಷ್ಟು ಸೈಟ್ಗಳು ಕೇಳ್ತಿದ್ದೀನಿ, ಇಷ್ಟು ದುಡ್ಡು ಕೇಳ್ತಿದ್ದೀನಿ, ಅಯ್ಯೋ ನನಗೆ ಆರೋಗ್ಯ ಹಿಂಗೆ ಕೇಳ್ತಿದ್ದೀನಿ ಹಂಗೆ ಕೇಳ್ತಿದ್ದೀನಿ ಅಂತ. ಅರೇ ಯು ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ಯೂನಿವರ್ಸ್. ಆ ದೇವರಿಗೆ, ಆ ಯೂನಿವರ್ಸ್ಗೆ ನೀನು ಕೇಳೋವಂಥದ್ದು ಜುಜುಬಿ ಇಸ್ ಜಸ್ಟ್ ನಥಿಂಗ್. ಅದು ಮನ್ಸು ಮಾಡಿದರೆ ನಿನಗೆ ಏನು ಬೇಕೋ ಅದಲ್ಲಿ ನೀನು ಕುಳಿತಿರೋ ಹತ್ರ ಮಲಗಿರೋ ಹತ್ರ ಕೊಡೋ ಶಕ್ತಿ ಇದೆ. ಇದು ಕಲಿಯುಗ ಆಗಿರೋದಕ್ಕೆ ನಾವು ಕ್ರಿಯೆ ಮಾಡಬೇಕೇ ಹೊರತು, ನಾವು ಆ ಕಾಲದಲ್ಲಿ ಋಷಿಮುನಿಗಳು ಸುಮ್ಮನೆ ಒಂದು ಕಮಂಡಲ ಹಿಡ್ಕೊಂಡು ನೀರು ಹಿಡ್ಕೊಂಡು ಅವ್ರು ಹೇಳಿದ್ದೆಲ್ಲ ಮಾಡ್ತಿದ್ರು. ನೀರಿಗೆ ಒಂದು ಅಫರ್ಮೇಷನ್ ಹೇಳಿ ಮಂತ್ರ ಅದಕ್ಕೆ ಹಾಕಿ ನೀರೆತ್ತಿಗೆ ಚಿಮುಕಿಸಿದ್ರೆ ಸಾಕು, ಹೂವು ಇರೋದು ಕಲ್ಲಾಗಿ, ಕಲ್ಲಿರೋದು ಹೂವಾಗಿ, ಮನುಷ್ಯ ಇರೋನು ಮರವಾಗಿ, ಮರ ಇರೋದು ಮನುಷ್ಯನಾಗಿ, ಏನು ಬೇಕಾದರೂ ಆಗ್ತಿತ್ತು. ಎವ್ರಿಥಿಂಗ್ ಈಸ್ ಪಾಸಿಬಲ್ ಬಿಕಾಸ್ ಎಲ್ಲ ಇಲ್ಲಿ ಬೇರೆ ಬೇರೆ ರೆಲ್ಮ್ಸ್ ಇದೆ, ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ. ನಿಮಗೆ ಬರೀ ಗಾಳಿ ಕಾಣ್ತಿದೆ, ಇಲ್ಲಿ ಎಂಪ್ಟಿನೆಸ್ ಕಾಣಿಸ್ತಿದೆ. ಬಟ್ ಯೂನಿವರ್ಸ್ಗೆ ಇಲ್ಲೆಲ್ಲ ಇದೆ. ಇಲ್ಲೇ ಒಂದು ಬೆಟ್ಟ ಇದೆ, ಇಲ್ಲೇ ನೀರಿದೆ, ಇಲ್ಲೇ ಸಮುದ್ರ ಇದೆ, ಎಲ್ಲ ಇದೆ. ನಮಗೆ ಕಾಣಿಸ್ತಿಲ್ಲ ಅಷ್ಟೇ. ಈ ಒಂದು ಡೈಮೆನ್ಷನಲ್ಲಿ ಇಷ್ಟೇ ನಾವು ಫೀಲ್ ಮಾಡ್ಕೊಳಕ್ಕಾಗುವಂಥದ್ದು. ನಮಗೆ ಕಾಣೋ ಕಲರ್ಸ್ ಇಷ್ಟೇ, ನಮಗೆ ಕೇಳಿಸೋ ಸೌಂಡ್ಸ್ ಇಷ್ಟೇ, ನಮಗೆ ಅನುಭವ ಆಗುವಂಥ ಫೀಲಿಂಗ್ಸ್ ಇಷ್ಟೇ. ಬಟ್ ಹಂಗಂತೇಳಿ ಇಷ್ಟೇ ಅಲ್ಲ, ಎಷ್ಟೋ ಇದೆ. ಅದನ್ನೆಲ್ಲನೂ ಬೇರೆ ಬೇರೆ ಡೈಮೆನ್ಷನ್ಗೆ ಹೋದಾಗ ನಾವು ಫೀಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕೇಳಿರಿ ಕೊಡಲಾಗುವುದು, ತಟ್ಟಿರಿ ತೆರೆಯಲಾಗುವುದು, ಹುಡುಕಿರಿ ಸಿಗುವುದು, ಕೇಳಲ್ಪಡುವ ಪ್ರತಿಯೊಬ್ಬನಿಗೂ ಆ ಭಗವಂತ ಯೂನಿವರ್ಸು ಕೊಟ್ಟೇ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ. ಕೇಳ್ಕೊಳ್ಳಿ. 3 ಸಲ ಬೆಳಿಗ್ಗೆ, 6 ಸಲ ಮಧ್ಯಾಹ್ನ, 9 ಸಲ ರಾತ್ರಿ. ಯಾರು ಏನು ಕೇಳ್ಕೊಳ್ತಾರೋ ಅದೆಲ್ಲ ಸಿಗುತ್ತೆ. ನೀವೊಂದು ವೇಳೆ ಬರೀ 3, 6, 9 ಸಾಂಗ್ಯಕ್ಕೆ ಒಳಪಡದೆ ನಿಮ್ಮ ಆಲೋಚನೆಗಳನ್ನೆಲ್ಲನೂ ತಪಸ್ಸಿನ ರೀತಿ ಯಾವಾಗ ಧ್ಯಾನ ಮಾಡ್ತಿರೋ ಆಗ ನೀವು ಕೂತಿರೋ ಹತ್ರನೇ, ನಿಂತಿರೋ ಹತ್ರನೇ, ಮಲಗಿರೋ ಹತ್ರನೇ ನಿಮ್ಗೇನು ಬೇಕೋ ಅದೆಲ್ಲ ಲಭ್ಯವಾಗುತ್ತೆ. ಎಲ್ಲರೂ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಎಲ್ಲಿ ತನಕ ನಾವು ಕಷ್ಟ, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ, ನಾನು ದುಡ್ಡು ಸಂಪಾದನೆ ಮಾಡೋದು ಹೇಗೆ, ಹೀಗೆ ಕೊರಗ್ತಾ ಇರ್ತೀವೋ ಅಲ್ಲಿ ತನಕ ನಾವು ಹಣ ಸಂಪಾದನೆ ಮಾಡೋದಕ್ಕಾಗಲ್ಲ, ನಾವು ಅಂದ್ಕೊಂಡಿದ್ದೇನೆ ಅಚೀವ್ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಒಂದು ಕಡೆ ನಾವು ಫೋಕಸ್ಡ್ ಆಗಿ ಕೆಲಸ ಮಾಡಿದಾಗ, ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ. ಅದರ ಜೊತೆಗೆ ಒಂದಷ್ಟು ತಂತ್ರ ಮಂತ್ರ ವಿದ್ಯೆಗಳನ್ನು ತಿಳ್ಕೊಂಡಿದ್ದಾಗ, ಒಂದು ಉತ್ತಮವಾದಂತಹ ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕಾಗ ಅದು ಇನ್ನೂ ಕೂಡ ಸುಲಭವಾಗುತ್ತೆ. ಈ ಮಾರ್ಗದರ್ಶನ ಸಿಗೋದು ಹೇಗೆ? ನಮ್ಮ ಗುರೂಜಿಯವರು ಅದಕ್ಕಂತಲೇ ಸಾಕಷ್ಟು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ, ಹಾಗೆ ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಿರ್ತಾರೆ. ಇದೇ ಅಕ್ಟೋಬರ್ 26ರಂದು ಗುರೂಜಿಯವರು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಈ ವರ್ಕ್ಶಾಪನ್ನು ಅಟೆಂಡ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ಇನ್ನೂ ಸುಲಭವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.